ಒಂದು ವರ್ಷ ಚಿನ್ನ ಖರೀದಿಯ ವಿಚಾರದಲ್ಲಿ ಕಡಿವಾಣ ಹಾಕಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ ಬೆನ್ನಿಗೆ ಸದ್ಯ ಚಿನ್ನದ ಮೇಲಿನ ಆಮದು ಸುಂಕವನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಪ್ರಧಾನಿ ಮನವಿ ಮಾಡಿದ ಬೆನ್ನಿಗೆ ಆಮದು ಸುಂಕವನ್ನು ಹೆಚ್ಚಿಸಲಾಗಿದೆ. 6% ಇದ್ದಂತ ಆಮದು ಸುಂಕ 15%ಗೆ ಏರಿಕೆಯಾಗಿದೆ. ಅತಿಯಾದ ಚಿನ್ನ ಇಂಪೋರ್ಟ್ ಅನ್ನ ತಡಿಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿರುವುದು. 6% ಇದ್ದಂತ ಇಂಪೋರ್ಟ್ ಡ್ಯೂಟಿ 10% ಆಗಿದೆ. ಅದರ ಮೇಲೆ 5% ಕೃಷಿ ಸೆಸ್ ಅನ್ನು ಹಾಕಲಾಗಿದೆ. ಚಿನ್ನ, ಬೆಳ್ಳಿ ಮತ್ತು ಅದರ್ ಪ್ರೀಶಿಯಸ್ ಮೆಟಲ್ಸ್ ಇದರ ಮೇಲೆ ಆಮದು ಸುಂಕವನ್ನು ಹೆಚ್ಚಿಸುವಂತ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಇದು ಮಧ್ಯರಾತ್ರಿಯಿಂದಲೇ ಜಾರಿಯಾಗಿದೆ. ಮಂಗಳವಾರ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ತು. ಇವತ್ತಿನಿಂದ ಹೊಸ ತೆರಿಗೆ ಜಾರಿಯಾಗ್ತಾ ಇದೆ. ಹೊಸ ಅಬಕಾರಿ ಸುಂಕ ಜಾರಿಯಾಗ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಜಾರಿಯಾಗಿದೆ. ಎಷ್ಟಿತ್ತು ಮೊದಲು? 6% ಇತ್ತು. ಈಗ ಎಷ್ಟಾಗಿದೆ? 6ಕ್ಕೆ 4% ಸೇರಿಸಿ 10% ಬೇಸಿಕ್ ಕಸ್ಟಮ್ ಡ್ಯೂಟಿ, ಅದರ ಮೇಲೆ 5% ಕೃಷಿ ಸೆಸ್ ಅನ್ನು ಹಾಕಲಾಗಿದೆ. ಅಲ್ಲಿಗೆ 6% ಇದ್ದಿದ್ದು 15% ಆಗಿದೆ. ಚಿನ್ನದ ಇಂಪೋರ್ಟ್ ಡ್ಯೂಟಿ, ಚಿನ್ನ, ಬೆಳ್ಳಿ ಮತ್ತು ಅದರ್ ಪ್ರೀಶಿಯಸ್ ಮೆಟಲ್ಸ್ ಇದರ ಇಂಪೋರ್ಟ್ ಡ್ಯೂಟಿಯನ್ನು ಹೆಚ್ಚಿಸುವಂತ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋದು. ಯಾಕೆ ಅಂತ ಕೇಳಿದ್ರೆ, ಪ್ರಧಾನಿ ಮೊನ್ನೆನೇ ಅದರ ಸುಳಿವನ್ನ ಕೊಟ್ಟಿದ್ರು. 1 ವರ್ಷ ಚಿನ್ನ ಖರೀದಿಯನ್ನು ಮುಂದೂಡಿ ಅಂತ ಹೇಳಿದರು. ಕಾರಣ ಏನು ಅಂತಂದ್ರೆ, ಸಂಕಷ್ಟದ ಕಾಲ ಇದು. ಯುದ್ಧದ ಕಾರಣಕ್ಕಾಗಿ ನಮ್ಮ ಫಾರಿನ್ ರಿಸರ್ವ್ ಅನ್ನ ರಕ್ಷಿಸಿಕೊಳ್ಳಬೇಕಾದಂತ ಅಗತ್ಯ ಇದೆ. ವಿದೇಶಿ ವಿನಿಮಯ ನಿಧಿಯನ್ನ ರಕ್ಷಿಸಿಕೊಳ್ಳಬೇಕಾದಂತ ಅಗತ್ಯ ಇದೆ. ನಾವು ಚಿನ್ನವನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಬೇರೆ ಬೇರೆ ದೇಶಗಳಿಂದ. ಇಂಪೋರ್ಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಡಾಲರ್ ಅಲ್ಲಿ ಪಾವತಿ ಮಾಡಬೇಕಾಗತ್ತೆ. ಡಾಲರ್ ಅಲ್ಲಿ ಪಾವತಿ ಮಾಡದಂತ ಸಂದರ್ಭದಲ್ಲಿ ನಮ್ಮ ಫಾರಿನ್ ರಿಸರ್ವ್ನ ಮೇಲೆ ಅದು ಹೊಡೆತ ಬೀಳ್ತಾ ಇದೆ. ನಮ್ಮ ವಿದೇಶಿ ವಿನಿಮಯದ ಮೇಲೆ ಹೊಡೆತ ಬೀಳ್ತಾ ಇದೆ. ಆ ಕಾರಣಕ್ಕಾಗಿ ಚಿನ್ನದ ಇಂಪೋರ್ಟ್ ಅನ್ನು ತಗ್ಗಿಸಬೇಕಾದಂತ ಅಗತ್ಯ ಇದೆ. ಚಿನ್ನದ ಆಮದನ್ನ ನಾವು ತಗ್ಗಿಸಬೇಕಾದಂತ ಅಗತ್ಯ ಇದೆ. ಸದ್ಯದ ಸಂದರ್ಭದಲ್ಲಿ ಒಂದು ಕಡೆ ಮನವಿ ಮಾಡಿದ್ರು ಪ್ರಧಾನಿ, ಮತ್ತೊಂದು ಕಡೆ ಆಮದಿನ ಪ್ರಮಾಣ ಕಡಿಮೆಯಾಗಬೇಕು ಅನ್ನೋ ಕಾರಣಕ್ಕಾಗಿ ಚಿನ್ನದ ಮೇಲೆ, ಬೆಳ್ಳಿಯ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನ ಹೆಚ್ಚಿಸಲಾಗಿದೆ. ಆಮದು ಸುಂಕವನ್ನ ಹೆಚ್ಚಿಸಲಾಗಿದೆ. ಆದೇಶವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಮಧ್ಯರಾತ್ರಿಯಿಂದಲೇ ಆದೇಶ ಜಾರಿಯಾಗಿದೆ. ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇರೋದು ಸದ್ಯ ನಮ್ಮ ರೂಪಾಯಿಯ ಮೌಲ್ಯ ಡಾಲರ್ನ ಮುಂದೆ ಕುಸಿತಾ ಇದೆ. ನಾವು ಇಂಪೋರ್ಟ್ ಅನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಮತ್ತು ಕ್ರೂಡ್ ಆಯಿಲ್ ಅನ್ನು ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಅನ್ನು ತಗ್ಗಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದು ಅತ್ಯಂತ ಅವಶ್ಯಕವಾಗಿ ದೇಶಕ್ಕೆ ಬೇಕಾಗಿರುವಂತ ವಿಚಾರ. ಬಟ್ ಚಿನ್ನ, ಇದರ ಇಂಪೋರ್ಟ್ ಅನ್ನು ತಗ್ಗಿಸೋದಕ್ಕೆ ಅವಕಾಶ ಇದೆ. ನಮಗೆ ಚಿನ್ನದ ಆಮದನ್ನ ಒಂದು 50% ನಾವು ತಗ್ಗಿಸಿದ್ವಿ ಅಂತಂದ್ರೆ ಫಾರಿನ್ ರಿಸರ್ವ್ ನಮಗೆ ಉಳಿಯುತ್ತೆ ಅನ್ನೋ ಲೆಕ್ಕ. ಆ ಕಾರಣಕ್ಕಾಗಿ ಚಿನ್ನದ ಮೇಲಿನ ಅಬಕಾರಿ ಸುಂಕವನ್ನ ಹೆಚ್ಚಿಸಲಾಗಿದೆ. ಸದ್ಯ 6% ಇತ್ತು, ಅದನ್ನು 10% ಮಾಡಿ ಅದರ ಮೇಲೆ 5% ಕೃಷಿ ಸೆಸ್ ಅನ್ನು ಹಾಕಲಾಗಿದೆ. ಚಿನ್ನ ಖರೀದಿಸೋರ ಕನಸಿಗೆ ಆಮದು ಸುಂಕ ಏರಿಕೆಯ ಬಿಸಿ ತಟ್ಟಿರೋದು. ಮೋದಿ ಸರ್ಕಾರದ ತೆರಿಗೆ ಅಸ್ತ್ರದಿಂದ ಚಿನ್ನದ ಬೆಲೆಯಲ್ಲಿ ಏರಿಕೆ ಖಚಿತ. 1 ಗ್ರಾಂ ಚಿನ್ನದ ಬೆಲೆ ಎಷ್ಟು ಏರಿಕೆಯಾಗುತ್ತೆ ಅನ್ನುವಂಥ ಡೀಟೇಲ್ ಸುವರ್ಣ ನ್ಯೂಸ್ಗೆ ಈಗ ಲಭ್ಯ ಆಗಿದೆ. 6% ಚಿನ್ನದ ಮೇಲಿನ ಆಮದು ಸುಂಕ 15ಕ್ಕೆ ಏರಿಕೆ. ಹೊಸ ತೆರಿಗೆಯಿಂದ 1 ಗ್ರಾಂ ಚಿನ್ನದ ಮೇಲೆ
1200ರಿಂದ 1500 ರೂಪಾಯಿ ಹೆಚ್ಚಾಗತ್ತೆ. 1 ಗ್ರಾಮ್ 24 ಕ್ಯಾರೆಟ್ ಅಂದ್ರೆ ಅಪರಂಜಿ ಚಿನ್ನ, ಇದರ ದರ 1400ರಿಂದ 1500 ರೂಪಾಯಿ ಹೆಚ್ಚಳ ಆಗತ್ತೆ. 22 ಕ್ಯಾರೆಟ್ ಚಿನ್ನದ ದರ 1200ರಿಂದ 1300 ರೂಪಾಯಿವರೆಗೂ ಕೂಡ ಹೆಚ್ಚಳವಾಗತ್ತೆ. ಇಮಿಡಿಯೇಟ್, ತಕ್ಷಣಕ್ಕೆ ಹೆಚ್ಚಳವಾಗತ್ತೆ. ನಿನ್ನೆಯ ದರಕ್ಕೂ ಇವತ್ತಿನ ದರಕ್ಕೂ, ಇವತ್ತು ಚಿನ್ನದ ಮಾರ್ಕೆಟ್ ಅಲ್ಲಿ ದರ ಅಪ್ಡೇಟ್ ಆಗೋದು 9 ಗಂಟೆಯ ಹೊತ್ತಿಗೆ. ಸೊ ಆ ಹೊತ್ತಿಗೆ ದರ ಏರಿಕೆಯಾಗೋದು ಖಚಿತ. ಆರ್ಥಿಕ ತಜ್ಞ ವಿಜಯ್ ರಾಜೇಶ್ ಅವರು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಸರ್, ಮೊನ್ನೆ ಮನವಿ ಮಾಡಿದ್ರು, ಇವತ್ತು ಇಂಪೋರ್ಟ್ ಡ್ಯೂಟಿ ಹೆಚ್ಚಿಸುವಂತ ಆದೇಶ. ಸೊ ಆ ಮನವಿಗೆ ಪೂರಕವಾಗಿ ಇದಾಗಿದೆ ಅಂತ ಅನ್ಸುತ್ತಲ್ವಾ ಸರ್? ಹೌದು. ಈಗ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಸ್ವಯಂ ಪ್ರೇರಿತವಾಗಿ ಕೆಲವು ಸರಿ ನಾವು ವರ್ತಿಸೋದು ಬಹಳ ಕಡಿಮೆ. ಯಾಕಂದ್ರೆ ನಮಗೆ ಅವ್ರು ಹೇಳ್ತಾ ಇರೋದು ಅನಗತ್ಯವಾಗಿ ಚಿನ್ನ ಕೊಳ್ಳೋದನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು. ಬಟ್ ಈ ಅಗತ್ಯ ಅನ್ನೋದು ಬಹಳ ತಿನ್ ಲೈನ್ ಆಫ್ ಡಿಫರೆನ್ಸ್ ಇದೆ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಮದುವೆ ಸೀಸನ್ ಅಂತ ಇದ್ದಾಗ ಕಾರ್ಯಕ್ರಮಗಳಿರ್ಬೋದು, ದೇವಸ್ಥಾನದ ಕಾರ್ಯಕ್ರಮಗಳಿರ್ಬೋದು, ಎಲ್ಲಾದ್ರಲ್ಲೂ ಕೂಡ ಚಿನ್ನ ಬಹಳ ಒಂದು ಅವಿಭಾಜ್ಯ ಅಂಗವಾಗಿದೆ. ಹಾಗಾಗಿ ಇದೊಂದು ಎಮೋಷನಲ್ ಪರ್ಚೇಸ್ ಆಗಿರೋದಕ್ಕೆ, ಎಮೋಷನ್ ಇನ್ಕ್ಲೂಡ್ ಆಗಿರೋದಕ್ಕೆ ಬಹಳ ಕಷ್ಟ. ಹಾಗಾಗಿ ಆದ್ರೆ ನಾವು ದೇಶದ ಆರ್ಥಿಕತೆಯನ್ನ ನಾವು ಪರಿಗಣಿಸಿದಾಗ ಏನಾಗುತ್ತಪ್ಪ ಅಂತಂದ್ರೆ, ನಾವು ಹೋದ ವರ್ಷ ಸುಮಾರು 800 ಟನ್ ಅನ್ನ ನಾವು ಆಮದು ಮಾಡಿವಿ. ಅಂದ್ರೆ 72 ಬಿಲಿಯನ್ ಅನ್ನ ನಾವು ಆಮದು ಮಾಡಿದೀವಿ. 1 ಬಿಲಿಯನ್ ಅಂದ್ರೆ 8,000 ಕೋಟಿ. ಸೊ 72 ಬಿಲಿಯನ್ ಅಂತ ನಾವು ತೆಗೆದುಕೊಂಡಾಗ ಅಷ್ಟು ಹಣ ನಾವು ಡಾಲರ್ ಅಲ್ಲಿ ಪೇ ಮಾಡಿದೀವಿ. ಹಾಗಾಗಿ ನಮ್ಮ ರಿಸರ್ವ್ಸ್ ಏನಂತ ಹೇಳ್ತೀವಿ ಅಂದ್ರೆ ಆಮದು ಮತ್ತು ರಫ್ತಿನ ನಡುವಿನ ವ್ಯತ್ಯಾಸ, ನಮ್ದು ಆಮದು ಜಾಸ್ತಿ ಇದೆ, ರಫ್ತು ಕಡಿಮೆ ಇದೆ. ಇದ್ರಲ್ಲಿ ನಮಗೆ ಮೇನ್ ಪ್ರಾಬ್ಲಮ್ ಬರೋದೇ ಪೆಟ್ರೋಲ್ ಅಂಡ್ ಡೀಸೆಲ್ ಬರುತ್ತೆ, ನೆಕ್ಸ್ಟ್ ಚಿನ್ನ ಬರುತ್ತೆ, ಆಮೇಲೆ ರಾಸಾಯನಿಕ ಗೊಬ್ಬರಗಳು, ಕೆಲವು ಮೆಟಲ್ಸ್ ಅದೆಲ್ಲ ಬರ್ತಾ ಹೋಗುತ್ತೆ. ಆದ್ರೆ ನಮಗಿರೋ ಸಮಸ್ಯೆ ಏನಪ್ಪಾ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ನ ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ, ಅದು ಬೇಕೇ ಬೇಕು. ಬೇರೆ ಕಚ್ಚಾ ಪದಾರ್ಥಗಳನ್ನ ತೆಗೆದುಕೊಂಡಾಗ್ಲೂ ಕೂಡ ನಮಗೆ ಅದು ಅವಾಯ್ಡ್ ಮಾಡಕ್ಕಾಗಲ್ಲ. ಅದು ಆಕ್ಚುಲಿ ಆರ್ಥಿಕತೆನ ಉತ್ತೇಜನ ಮಾಡುತ್ತೆ. ಅದು ಅಂದ್ರೆ ಕೈಗಾರಿಕೆಗಳು ನಡೆಯುತ್ತೆ, ಕೆಲಸ ಸಿಗುತ್ತೆ, ತೆರಿಗೆ ಬರುತ್ತೆ, ಆ ತರದೆಲ್ಲ ಆಗುತ್ತೆ. ಆದ್ರೆ ಈ ಚಿನ್ನ ಏನಾಗುತ್ತೆ, ಅದು ಬಂದು ಒಡವೆ ರೂಪದಲ್ಲಿ ಇರಬಹುದು ಅಥವಾ ಬಿಸ್ಕೆಟ್ ಅಥವಾ ಹೂಡಿಕೆ ರೂಪದಲ್ಲಿ ಲಾಕರ್ಗಳಲ್ಲಿ ಕುತ್ಕೊಂಡ್ಬಿಡುತ್ತೆ, ಮನೆಗಳಲ್ಲಿ ಇದ್ಬಿಡುತ್ತೆ, ಮತ್ತೆ ಅದು ಆರ್ಥಿಕತೆ ಹೊರಗಡೆ ಬರೋದಿಲ್ಲ. ಹಾಗಾಗಿ ಇದೇನಾಗ್ತಾ ಇದೆಯಪ್ಪ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಸಂದಿಗ್ಧದ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಈ ಅಮೆರಿಕ ಇರಾನ್ ಯುದ್ಧದಲ್ಲಿ ತುಂಬಾ ಸಮಸ್ಯೆಗಳಾಗಿದೆ. ಪೆಟ್ರೋಲ್ ಸಮಸ್ಯೆ ಆಗಿದೆ, ಗ್ಯಾಸ್ ಸಮಸ್ಯೆ ಆಗಿದೆ, ಆಮೇಲೆ ರಫ್ತು ಆಮದು ಮಾಡೋದಕ್ಕೂ ಸಮಸ್ಯೆ ಆಗಿದೆ. ಆಮೇಲೆ ಇದು ನಮ್ಮ ದೇಶಕ್ಕೊಂದೇ ಬಂದಿರುವಂತಹ ಸಮಸ್ಯೆ ಅಲ್ಲ, ಅದು ಎಲ್ಲ ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಸಮಸ್ಯೆ ಆಗಿದೆ. ಉದಾಹರಣೆಗೆ ಅಮೆರಿಕ ಮತ್ತು ಯುರೋಪ್ ನಲ್ಲಿ ನೋಡಿದ್ರೆ $2 ಅಥವಾ €2 ಇದ್ದಂತಹ ಒಂದು ಪೆಟ್ರೋಲ್ ಬೆಲೆ ಈಗ €4.25 ಆಗಿದೆ ಯುರೋಪ್ ಅಲ್ಲಿ. ಅಲ್ಲಿ $4.25 ಮೇಲೆ ಕೆಲವು ರಾಜ್ಯಗಳಲ್ಲಿ $7 ವರೆಗೂ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಇನ್ನು ನಮಗೆ ನಮ್ಮ ದೇಶದಲ್ಲಿ ಅದರದ ಎಫೆಕ್ಟ್ ಇನ್ನು ನಮ್ಮ ಮೇಲೆ ಬೀರ್ತಾ ಇಲ್ಲ. ಆದ್ರೆ ಇದು ಬಹಳ ದಿನಗಳನ್ನು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಇಂಪೋರ್ಟ್ಗಳನ್ನ ನಾವು ಕಡಿಮೆ ಮಾಡಬೇಕಾಗತ್ತೆ. ಅದರಲ್ಲಿ ಅವಶ್ಯಕತೆ ಇಲ್ಲದೆ ಇರೋದನ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ಅದರಲ್ಲಿ ಗೋಲ್ಡ್ ಅನ್ನೋದನ್ನ ನಾವು 1 ವರ್ಷ ಪೋಸ್ಟ್ಪೋನ್ ಮಾಡಬಹುದು, ಅನಗತ್ಯವಾದ ಖರೀದಿನ ಅಂತ ಪ್ರಧಾನಮಂತ್ರಿಗಳು ಅಭಿಪ್ರಾಯ ಪಟ್ಟರು. ಸರ್, ಈಗ ಹೆಚ್ಚಿಸಿರೋದ್ರಿಂದ ಇಮಿಡಿಯೇಟ್ ಎಫೆಕ್ಟ್ ಏನು ಸರ್? ಎಷ್ಟು ಪ್ರಮಾಣದಲ್ಲಿ ಎಫೆಕ್ಟ್ ನೋಡಿ? ಹೆಚ್ಚು ಕಡಿಮೆ ಈಗ 6% ಇದ್ದಿದ್ದು 15% ಆಗಿದೆ, 9% ಅನ್ಕೋಣ, ಅಥವಾ ಲೆಕ್ಕಾಚಾರಕ್ಕೆ ಅರ್ಥ ಆಗೋದಕ್ಕೆ 10% ಅಂದ್ರೆ 1.5 ಲಕ್ಷ ಏನೀಗ 10 ಗ್ರಾಮ್ ಇತ್ತು, ಅದೀಗ 10% ಸ್ಟ್ರೈಟ್ ಅವೇ 15,000 ರೂಪಾಯಿ ಜಾಸ್ತಿ ಆಗುತ್ತೆ, 14,000 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ತಕ್ಕಂಗೆ ಹೌದು ಇವತ್ತು ಈಗ ಈ ಕ್ಷಣದಿಂದನೇ ಜಾಸ್ತಿ ಆಗಿಬಿಡುತ್ತೆ ಅದು. ಹಾಗಾಗಿ ನೀವು ಏನ್ ಪರ್ಚೇಸ್ ಮಾಡ್ತಾ ಇದ್ರಿ ಮುಂಚೆ 1 ಲಕ್ಷಕ್ಕೆ ತಗೊಳ್ಳೋದನ್ನ ಬರೋ ವಸ್ತುಗೆ 1,15,000 ರೂಪಾಯಿಗೆ ನೀವು ಕೊಟ್ಟು ತಗೋಬೇಕಾಗತ್ತೆ. ಈಗ ಸರ್, ಚಿನ್ನದ ಮೇಲೂ ಜಾಸ್ತಿ ಮಾಡಿದ್ರು, ಬೆಳ್ಳಿ ಮೇಲೂ ಕೂಡ ಜಾಸ್ತಿ ಮಾಡಿದ್ರು. ಬೆಳ್ಳಿ ಇಂಡಸ್ಟ್ರಿಯಲ್ ಯೂಸಿಗೂ ಬಳಕೆಯಾಗುತ್ತೆ, ಅದು ನೆಗೆಟಿವ್ ಎಫೆಕ್ಟ್ ಆಗಲ್ವಾ ಸರ್ ಮಾರ್ಕೆಟ್ ಮೇಲೆ? ಅದು ಬಹಳ ಕಡಿಮೆ ಪ್ರಮಾಣ ಇದೆ ಇಂಡಸ್ಟ್ರಿಯಲ್ ಯೂಸ್ ಅಲ್ಲಿ, ಪರ್ಸನಲ್ ಯೂಸ್ಗೆ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಇಂಡಸ್ಟ್ರಿಯಲ್ ಯೂಸ್ ಅಲ್ಲಿ ಹೋಗಿರೋದ್ರಲ್ಲಿ ಸಮಸ್ಯೆ ಆಗಲ್ಲ. ಯಾಕೆಂತಂದ್ರೆ ಅದು ಮತ್ತೆ ಪ್ರೈಸ್ ಜಾಸ್ತಿ ಆದ್ರೂ ಆರ್ಥಿಕತೆಯಲ್ಲಿ ಮೂವ್ ಆಗ್ತಾ ಇರುತ್ತೆ, ಟರ್ನ್ ಓವರ್ ಆಗ್ತಾ ಇರುತ್ತೆ. ಹಾಗಾಗಿ ಅದು ಅಷ್ಟು ಸಮಸ್ಯೆ ಇಲ್ಲ. ಆಮೇಲೆ ಬೆಳ್ಳಿದು ನಿಮ್ದು ಕಾಸ್ಟ್ ನೋಡಿದ್ರೆ ಈಗ 2.5 ಲಕ್ಷ ರೂಪಾಯಿನೋ ಇರಬೇಕು, ಅದು ಮುಂಚೆ 60-70 ರೂಪಾಯಿ ಇತ್ತು, ಇದರಿಂದ 2.5 ಲಕ್ಷ ರೂಪಾಯಿ ಬಂತು. ಹಾಗಾಗಿ ನಿಮಗೆ 10% ಅಂದ್ರೆ 25,000 ರೂಪಾಯಿ 1 kgಗೆ ಅಂದಾಗ ಜನಕ್ಕೆ ಅದು ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಇದು 10 ಗ್ರಾಮಿಗೆ 15,000 ರೂಪಾಯಿ ಅಂದಾಗ
ಜನಕ್ಕೆ ಸಮಸ್ಯೆ ಆಗುತ್ತೆ. ಆಮೇಲಿಂದ ಕಂಪೇರ್ ಟು ಬೆಳ್ಳಿ ಮತ್ತು ಚಿನ್ನದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಈಗ ಮದುವೆ ಅಂದ್ರೆ ಬಳೆ ಮತ್ತು ಮಾಂಗಲ್ಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ನಾಮಕರಣ, ಕಿವಿ ಚುಚ್ಚೋದು, ಅದರಲ್ಲಿ ಎಲ್ಲವೂ ಚಿನ್ನದಲ್ಲೇ ಇರ್ತವಾಗ್ಲಿ ಬೆಳ್ಳಿದ ಸಮಸ್ಯೆ ಕಡಿಮೆ ಇರುತ್ತೆ. ಹಾಗಾಗಿ ಜನ ಒಂದು ಅದರದ್ದು ರೇಟ್ ಕಡಿಮೆ ಇದೆ, 2.5 ಲಕ್ಷ ಇದೆ ಕೆಜಿ. ಹಾಗಾಗಿ ಅದನ್ನ ಅಷ್ಟು ಅವರು ಎಫೆಕ್ಟ್ ತೆಗೆದುಕೊಳ್ಳೋದಿಲ್ಲ. ಸರ್, ಈಗ ವಿಜಯರಾಜೇಶ್ ಸರ್, ಒಂದು ನಾವು ಇಂಪೋರ್ಟ್ ಡ್ಯೂಟಿಯನ್ನು ಜಾಸ್ತಿ ಮಾಡಿಕೊಂಡ್ವಿ, ಯಾಕಂತಂದ್ರೆ ನಾವು ಆಮದನ್ನ ತಗ್ಗಿಸಬೇಕು ಅನ್ನೋ ಕಾರಣಕ್ಕಾಗಿ. ಇದನ್ನ ಬಿಟ್ಟು ಬೇರೆ ದಾರಿ ಕೇಂದ್ರ ಸರ್ಕಾರದ ಮುಂದಿಲ್ವಾ? ಅಂದ್ರೆ ನಮ್ಮಲ್ಲಿರುವಂತ ಚಿನ್ನದ ರೀಸೈಕಲ್ ಆಗಬೇಕು, ಇದೊಂದು ವಾದ ಇದೆ. ಅಲ್ಲ, ಖಂಡಿತವಾಗ್ಲೂ ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್. ಇವನ್ ನಮ್ಮ ಇಂಪೋರ್ಟ್ಗಳು 10% ನಮ್ದು ಕಡಿಮೆ ಆದ್ರೂ ಕೂಡ ಚಿನ್ನ ಅದು 3% ಜಿಡಿಪಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಒಂದು ಹೈಪಥೆಟಿಕಲ್ ಆಗಿ ಹೇಳ್ಬೇಕಂದ್ರೆ, ಲೆಟ್ ಅಸ್ ಅಸ್ಯೂಮ್ ದಟ್ ಈ ವರ್ಷ ನಾವು ಒಂದ್ ಸ್ವಲ್ಪನೂ ಚಿನ್ನ, 1 ಗ್ರಾಮ್ ಚಿನ್ನನೂ ನಾವು ಇಂಪೋರ್ಟ್ ಮಾಡ್ಲೇ ಇಲ್ಲ ಅಂತ ಆದ್ರೆ, ನಮ್ಮ ಏನು ಡೆಫಿಸಿಟ್ ಇದೆ ಅಂದ್ರೆ ರಫ್ತು ಕಡಿಮೆ ಇದೆ, ಆಮದು ಜಾಸ್ತಿ ಇದೆ, ಅದು ಉಲ್ಟಾ ಆಗುತ್ತೆ. ರಫ್ತು ಜಾಸ್ತಿ ಆಗುತ್ತೆ, ಆಮದು ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಪಾಸಿಟಿವ್ ಬರ್ತೀವಿ. ಅಂದ್ರೆ ಹೈಪಥೆಟಿಕಲ್, ಅದು ಸಾಧ್ಯ ಇಲ್ಲ, ಬಟ್ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಹೇಳ್ಬೇಕು ಅಂತ ಆದ್ರೆ. ಹಾಗಾಗಿ ಸೊ ನಮಗೇನಪ್ಪಾ ಅಂತಂದ್ರೆ, ಈ ಚಿನ್ನನ ಏನ್ ಅನವಶ್ಯಕತೆ ಇದೆ ಅಥವಾ ಎಷ್ಟು ನಾವು ಕಡಿಮೆ ಬಳಸ್ತಾ ಹೋಗ್ತೀವಿ ಅಷ್ಟು ಒಳ್ಳೇದಾಗುತ್ತೆ ಅಂತ. ಇನ್ನು ಚಿನ್ನದ ಮರುಬಳಕೆ ಅನ್ನೋದು ದಟ್ ಇಸ್ ದ ಬೆಸ್ಟ್ ಆಪ್ಷನ್ ಇದೆ. ಆದ್ರೆ ಎಷ್ಟು ಜನ ಅದನ್ನ ಮತ್ತೆ ಮರುಬಳಕೆಗೆ ತರ್ತಾರೆ? ಎಲ್ಲರೂ ಅದನ್ನ ಇಟ್ಕೊಂಡಿರ್ತಾರೆ, ಇಟ್ಟಿರ್ತಾರೆ. ಹಾಗಾಗಿ ಅವ್ರು ಅದನ್ನ ಮತ್ತೆ ತಂದು ಏನ್ ಮಾಡ್ತಾರೆ? ಅವರು ಹೊಸ ಚಿನ್ನದ ಒಡವೆ ತೆಗೆದುಕೊಳ್ಬೇಕು, ಅದಕ್ಕೆ ಅವ್ರಿಗಿನ್ನೂ ಖರ್ಚಾಗುತ್ತೆ, ಅವ್ರು ಅದರಲ್ಲ ಇಟ್ಕೋತಾರೆ. ಎಲ್ಲಿ ಬರುತ್ತಪ್ಪ ಅಂತಂದ್ರೆ, ಈಗ ಹೂಡಿಕೆಗಳು ಮಾಡೋರು ಬಾಂಡ್ಸ್ ಅಲ್ಲಿ ಹೂಡಿಕೆ ಮಾಡಿದಾಗ ಫಿಸಿಕಲ್ ಗೋಲ್ಡ್ಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಆದ್ರೆ ಚಿನ್ನದ ರೂಪದ ಈಕ್ವಲೆಂಟ್ ಅಮೌಂಟ್ ಅವ್ರಿಗೆ ಪೇಪರ್ ಅಲ್ಲಿ ಇರುತ್ತೆ. ಹಾಗಾಗಿ ETF ಅಂತಾನೆ ಹೇಳ್ತೀವಿ, ಆಮೇಲೆ ಗೋಲ್ಡ್ ಬಾಂಡ್ಸ್ ಅಂತ ಹೇಳ್ತೀವಿ, ಅದ್ರಲ್ಲಿ ಹೆಚ್ಚು ಹೆಚ್ಚು ಹೂಡಿಕೆ ಮಾಡಬೇಕು ಅನ್ನೋರು. ಇನ್ನ ಇದು ಕಾರ್ಯಕ್ರಮಗಳಿಗೆ ತೆಗೆದುಕೊಳ್ಳೋರು ಅನುಕೂಲ ಇರುವಂತವ್ರು, ಅನಾನುಕೂಲದ ಇರುವಂತವ್ರು ಎಷ್ಟು ರೇಟ್ ಜಾಸ್ತಿ ಆದ್ರೂ ಅವ್ರು ಗೋಲ್ಡ್ ತೆಗೆದುಕೊಳ್ಳೋದಿಲ್ಲ. ಅನುಕೂಲ ಇರುವಂತವ್ರು ಅವ್ರು ಬೇರೆ ಹೂಡಿಕೆಗಳು, ಶೇರ್ ಮಾರ್ಕೆಟ್ ಇರ್ಬೋದು, ಈ ಗೋಲ್ಡ್ ಬಾಂಡ್ಸ್ ಇರ್ಬೋದು, ಬೇರೆ ಬೇರೆ ಹೂಡಿಕೆಗಳಲ್ಲಿ ಅವ್ರು ಹೂಡಬೇಕು. ಚಿನ್ನದ ಮೇಲೆ ಅವಲಂಬನೆ ಕಡಿಮೆ ಮಾಡಕ್ಕೆ 1 ವರ್ಷ ಕಡಿಮೆ ಮಾಡಬೇಕು. ಸರ್, ಅಂದ್ರೆ ಈಗ 6% ಇದ್ದ ಕಸ್ಟಮ್ ಡ್ಯೂಟಿ 10% ಆಗಿದೆ, ಪ್ಲಸ್ ಅದರ ಮೇಲೆ 5% ಕೃಷಿ ಸೆಸ್. ಅಂದ್ರೆ ಇದು ತಾತ್ಕಾಲಿಕ ಅನ್ನುವಂತ ಮುನ್ಸೂಚನೆಯನ್ನು ಸರ್ಕಾರ ಕೊಡ್ತಾ ಇದೆಯಾ? ನೋಡಿ, ಈಗ ಪರಿಸ್ಥಿತಿಗಳು ಹೇಗೆ ಅನ್ನೋದು ಗೊತ್ತಿಲ್ಲ. ಈಗ ನೋಡಿ, ಮೊನ್ನೆ ಪೆಟ್ರೋಲ್ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡಿದ್ರು 10%, ಆ ಪ್ರೈಸ್ ನ ಸರಿ ತೂಗಿಸ್ಕೊಳ್ಳೋದಕ್ಕೆ. ಹಾಗಾಗಿ ಬಟ್ ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬಿಟ್ರೆ ಅದು ಟ್ರಿಗರಿಂಗ್ ಆಗುತ್ತೆ, ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಅವರು ಕಾಪಾಡ್ಕೊಂಡ್ ಬರ್ತಾ ಇದಾರೆ. ಈ ಚಿನ್ನದ್ದು ಹಾಗಾಗೋದಿಲ್ಲ. ಜಾಸ್ತಿ ಆಗೋದ್ರಿಂದ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಎಫೆಕ್ಟ್ ಆಗುತ್ತೆ ಕೊಳ್ಳೋರಾಗ್ಲಿ, ಬಟ್ ಇಡೀ ಆರ್ಥಿಕತೆ ಮೇಲೆ ಪರಿಣಾಮ ಬೀರೋದಿಲ್ಲ. ಇನ್ಫ್ಯಾಕ್ಟ್ ನಾ ಹೇಳ್ದಂಗೆ ಒಂದು 10% ಆಮದು ಕಡಿಮೆ ಆದ್ರೂ ಕೂಡ ನಮ್ಮ ಆರ್ಥಿಕತೆಗೆ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಚಿನ್ನದ ಮೇಲೆ ಅವರು 15%ಗೆ ಡ್ಯೂಟಿ ಮಾಡಿದ್ದಾರೆ. ಜನ ಅದನ್ನ ರಿಯಲೈಸ್ ಮಾಡಿ ಇದಿರ್ಬೋದು, ಅಥವಾ ಈಗ ಅವ್ರ ಹತ್ರ ಚಿನ್ನ ಇದೆ, ಅದು ಅವಶ್ಯಕತೆ ಇಲ್ಲ ಅಂತಂದ್ರೆ ಅದನ್ನ ಕನ್ವರ್ಟ್ ಮಾಡಿ FD ಮಾಡ್ಕೊಂಡು ಬೇರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ಹೂಡಿಕೆ ಮಾಡೋದು. ಎಸ್, ಥ್ಯಾಂಕ್ ಯು ವಿಜಯರಾಜೇಶ್ ಸರ್, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಈಗ ನಮ್ಮ ಜೊತೆಗೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ರೆಡಿ ಇದ್ದಾರೆ. ಶಶಿಶೇಖರ್, ಕೇವಲ ಮನವಿ ಮಾತ್ರ ಅಲ್ಲ, ನಾವು ನೆಕ್ಸ್ಟ್ ಸ್ಟೆಪ್ ಅನ್ನು ತೆಗೆದುಕೊಡ್ತೀವಿ ಅನ್ನೋ ಮುನ್ಸೂಚನೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಂಗಿದೆ ಇಲ್ಲಿ. ರಕ್ಷತ್, 1 ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿ ಅವರು ಹೇಳಿದಾಗ್ಲೇ ಬೆಲೆ ಏರಿಕೆಯ ನಿರೀಕ್ಷೆ ಇತ್ತು. ಸುವರ್ಣ ನ್ಯೂಸ್ ಕೂಡ ಈ ಬಗ್ಗೆ ವರದಿ ಮಾಡಿತ್ತು. ಚಿನ್ನದ ಮೇಲಿನ ಆಮದು ಸುಂಕವನ್ನ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ. ಈವರೆಗೆ ಚಿನ್ನದ ಮೇಲಿನ ಆಮದು ಸುಂಕ 6% ಇತ್ತು. ಅಂದ್ರೆ 5% ಇಂಪೋರ್ಟ್ ಡ್ಯೂಟಿ ಇತ್ತು, ಇನ್ನು 1% ಕೃಷಿಯ ಸೆಸ್ ಇತ್ತು. ಈಗ ಇಂಪೋರ್ಟ್ ಡ್ಯೂಟಿಯನ್ನ 9%ಗೆ ಏರಿಕೆ ಮಾಡಿ ಕೃಷಿಯ ಸೆಸ್ ಅನ್ನ 6% ಹಾಕಲಾಗಿದೆ. ಅಂದ್ರೆ ಚಿನ್ನದ ಮೇಲಿನ ಇಂಪೋರ್ಟ್ ಡ್ಯೂಟಿ, ಆಮದು ಸುಂಕವನ್ನ ಏಕಾಏಕಿ 15% ಏರಿಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಚಿನ್ನದ ಮೇಲೆ 3% GST ಇದೆ ರಕ್ಷತ್. ಆಮದು ಸುಂಕ ಹೆಚ್ಚಳ ಆದ್ರೆ GSTಯ ಪ್ರಮಾಣವೂ ಕೂಡ ಹೆಚ್ಚಳ ಆಗುತ್ತೆ. ಹಾಗಾಗಿ ಚಿನ್ನದ ದರ 1 ಗ್ರಾಮ್ಗೆ 1200 ರೂಪಾಯಿಯಿಂದ 1300 ರೂಪಾಯಿ, 1500 ರೂಪಾಯಿಯವರೆಗೆ ಪರ್ ಗ್ರಾಮ್ಗೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಭಾರತೀಯರ ಅತಿಯಾದ ಚಿನ್ನದ ಖರೀದಿಯ ಕಾರಣದಿಂದಾಗಿ ವಿದೇಶಿ ವಿನಿಮಯದ ಮೇಲೆ ಪ್ರೆಷರ್ ಆಗ್ತಾ ಇತ್ತು. ಅದರ ಕಾರಣದಿಂದಾಗಿ ರೂಪಾಯಿ ಮೌಲ್ಯ ದಿನೇ ದಿನ ಕುಸಿತ ಆಗ್ತಾ ಇತ್ತು. ಆ ಕಾರಣದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು, ಎಂತದ್ದೇ ಶುಭ ಕಾರ್ಯಗಳಿರ್ಲಿ, ಎಷ್ಟೇ ಶುಭ ಕಾರ್ಯಗಳಿರ್ಲಿ,
ಚಿನ್ನದ ಖರೀದಿಯನ್ನ 1 ವರ್ಷದವರೆಗೆ ಮಾಡಬೇಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ರು. ಅದಾದ ನಂತರ ಈಗ ಕೇಂದ್ರ ಸರ್ಕಾರದಿಂದ ಏಕಾಏಕಿ 9% ಹೆಚ್ಚಳ ಆಗಿದೆ. ಯಾವುದೇ ತೆರಿಗೆ 1% 2% ಹೆಚ್ಚಳ ಆಗುತ್ತೆ, ಆದ್ರೆ ಈಗ ಏಕಾಏಕಿ 9% ತೆರಿಗೆಯನ್ನ ಹೆಚ್ಚಳ ಮಾಡಿರೋದು ಬೇಕಾಬಿಟ್ಟಿ ಖರೀದಿಯನ್ನು ಭಾರತೀಯರು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನ ಖರೀದಿ ಮಾಡುವಂತಹ ದೇಶದ ಪಟ್ಟಿಯಲ್ಲಿ 2ನೇ ಸ್ಥಾನ ಇದೆ. ಹಾಗಾಗಿ ವಿದೇಶಿ ವಿನಿಮಯದ ಮೇಲಿನ ಪ್ರೆಷರ್ ಅನ್ನ ತಪ್ಪಿಸುವಂತಹ ಕಾರಣಕ್ಕಾಗಿ ಮೋದಿ ಸರ್ಕಾರ ಏಕಾಏಕಿ ಚಿನ್ನದ ಮೇಲಿನ ದರವನ್ನ ತೆರಿಗೆಯನ್ನ ಹೆಚ್ಚಳ ಮಾಡಿದೆ. ಈಗ ಚಿನ್ನದ ಮೇಲಿನ ಬೇಸಿಕ್ ತೆರಿಗೆ 6% ಇತ್ತು ಇಂಪೋರ್ಟ್ ಡ್ಯೂಟಿ. ಆ ಇಂಪೋರ್ಟ್ ಡ್ಯೂಟಿ 6% ಆದ ಮೇಲೆ GST ಅಪ್ಲೈ ಆಗ್ತಾ ಇತ್ತು. ಈಗ 15% ಇಂಪೋರ್ಟ್ ಡ್ಯೂಟಿ ಏರಿಕೆಯಾಗಿದೆ. ಈಗ 15% ಮೇಲೆ 3% GST ಕೌಂಟ್ ಆಗುತ್ತೆ. ಹಾಗಾಗಿ ಚಿನ್ನದ ಮೂಲ ದರದಲ್ಲಿ ಏರಿಕೆಯಾಗುವಂತಹ ಕಾರಣಕ್ಕೆ ಪರ್ ಗ್ರಾಮ್ ಚಿನ್ನಕ್ಕೆ ದೇಶೀಯ ಮಾರುಕಟ್ಟೆಯಲ್ಲಿ 1,500 ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಇದರಿಂದ ಚಿನ್ನ ಖರೀದಿಯ ಪ್ರಮಾಣ ಕಡಿಮೆಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಆದ್ರೆ ಸ್ಮಗ್ಲಿಂಗ್ ಹೆಚ್ಚಳ ಆಗುವಂತಹ ಆತಂಕ ಕೂಡ ಇದೆ. ಯಾಕಂದ್ರೆ ದುಬೈನ ಮಾರುಕಟ್ಟೆಯಲ್ಲಿ ಯಾವುದೇ ಚಿನ್ನದ ಮೇಲಿನ ಇಷ್ಟು ಭಾರತದಲ್ಲಿರುವಂತಹ ಪ್ರಮಾಣದಲ್ಲಿ ಟ್ಯಾಕ್ಸ್ ಇಲ್ಲದೆ ಕಡಿಮೆ ಪ್ರಮಾಣದಲ್ಲಿ ದುಬೈನಲ್ಲಿ ಚಿನ್ನ ಮಾರಾಟ ಆಗುತ್ತೆ. ದುಬೈನಿಂದ ದೇಶಕ್ಕೆ ಚಿನ್ನದ ಸ್ಮಗ್ಲಿಂಗ್ ಜಾಸ್ತಿ ಆಗುವಂತಹ ಆತಂಕ ಕೂಡ ಇರುತ್ತೆ. ಯಾಕಂದ್ರೆ ಭಾರತದ ಚಿನ್ನದ ಮಾರುಕಟ್ಟೆಗಳಿಗೆ ಹೋಲಿಸಿದ್ರೆ ದುಬೈನಲ್ಲಿ ಚಿನ್ನದ ಬೆಲೆ ಕಡಿಮೆ ಇರುತ್ತೆ. ಹಾಗಾಗಿ ರನ್ಯಾರಾವ್ ಪ್ರಕರಣವನ್ನ ನೋಡಿದ್ರಿ. ಅದಕ್ಕೆ ಕಾರಣವೇ ಚಿನ್ನದ ರೇಟ್ ಇಲ್ಲಿ ದುಬೈನ ಮಾರುಕಟ್ಟೆಗಿಂತಲೂ ಭಾರತದಲ್ಲಿ ಹೆಚ್ಚಿರುತ್ತೆ ಎನ್ನುವ ಕಾರಣಕ್ಕಾಗಿ ಒಂದೊಂದು ಬಾರಿ 10 ರಿಂದ 15 ಕೆಜಿ ಚಿನ್ನವನ್ನ ರನ್ಯಾರಾವ್ ತನ್ನ ಮೈಗೆ ಕಟ್ಕೊಂಡು ಬರ್ತಾ ಇದ್ಲು ಅಂತ. ಆ ರೀತಿಯ ಪ್ರಕರಣಗಳು ಈ ಬೆಳವಣಿಗೆಯ ನಂತರ ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುತ್ತೆ. ರಕ್ಷತ್, ಧನ್ಯವಾದ ಶಶಿ ಮಾಹಿತಿಗೆ. ಚಿನ್ನದ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚಿಸಿದ್ದಾರೆ ಕೇಂದ್ರ ಸರ್ಕಾರ. ಇದರ ಬೆನ್ನಿಗೆ ಇಲ್ಲಿ ಪೆಟ್ರೋಲ್ ದರವೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥ ಆತಂಕ ಇರೋದ್ರಿಂದ ಪ್ರಧಾನಿ ಪೆಟ್ರೋಲ್ ಬಳಕೆಗೂ ಕೂಡ ಮಿತವಾಗಿ ಬಳಸಿ ಅಂತ ಕರೆ ಕೊಟ್ಟಿದ್ದಾರೆ. ವಾಹನ ಸವಾರರಿಗೊಂದು ಆತಂಕ ಇದೆ, ಪೆಟ್ರೋಲ್ ಸಿಗಲ್ವೇನೋ ಅಂತ. ಆದರೆ ಪೆಟ್ರೋಲ್ ಡೀಲರ್ಸ್ ಅಸೋಸಿಯೇಷನ್ ಹೇಳ್ತಾ ಇದೆ ಪೆಟ್ರೋಲ್ ಸಿಗಲ್ಲ ಅನ್ನುವಂಥ ಸ್ಥಿತಿ ಬರಲ್ಲ, ಇದರಲ್ಲಿ ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಯಾಕಂತಂದ್ರೆ ತೈಲ ಸರಬರಾಜು ಕಂಪನಿಗಳೇನಿದ್ದಾವೆ ಅವರು ನಮ್ಮ ಬೇಡಿಕೆಯಷ್ಟು ಪೆಟ್ರೋಲ್ ಡೀಸೆಲ್ ಅನ್ನ ಈ ಕ್ಷಣಕ್ಕೂ ಕೂಡ ಪೂರೈಸ್ತಾ ಇದ್ದಾರೆ, ಯಾವುದೇ ಸಮಸ್ಯೆ ಆಗ್ತಿಲ್ಲ ಇಲ್ಲಿಯವರೆಗೂ ಕೂಡ ಅಂತ ಅಸೋಸಿಯೇಷನ್ನ ಅಧ್ಯಕ್ಷ ಬಾಲಾಜಿ ರಾವ್ ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಪೆಟ್ರೋಲ್ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ ಬಾಲಾಜಿ ರಾವ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಪ್ರಮುಖವಾಗಿ ಮೊನ್ನೆ ಹೈದರಾಬಾದ್ನಲ್ಲಿ ಏನು ನರೇಂದ್ರ ಮೋದಿ ಅವರು ಸಂದೇಶವನ್ನು ನೀಡಿರ್ತಾರೆ, ಅಂದರೆ ಚಿನ್ನವನ್ನು ಕಡಿಮೆ ಕೊಂಡ್ಕೊಳ್ಳಿ, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ ಅಂತ. ಸೊ ಸದ್ಯ ಬೆಂಗಳೂರಿನಲ್ಲೂ ಸಹ ಕೆಲವೊಂದು ಕಡೆ ಬಂಕ್ಗಳು ಕ್ಲೋಸ್ ಆಗಿರುವಂಥದ್ದು, ಅದರ ಜೊತೆಗೆ ನಮ್ಮ ಗ್ರಾಹಕರು ಅಥವಾ ಸಾರ್ವಜನಿಕರು ಕಂಗಾಲಾಗಿರುವಂಥದ್ದು. ಸೊ ಇದಕ್ಕೇನು ಹೇಳ್ತೀವಿ ಸರ್? ಮಾನ್ಯ ಪ್ರಧಾನಮಂತ್ರಿಗಳು ಮೊನ್ನೆ ಒಂದು ಸಭೆಯಲ್ಲಿ ಒಳ್ಳೆ ಕಿವಿ ಮಾತು ಹೇಳೋರು ಎಲ್ಲರಿಗೂ. ಈ ವಾರ್ ಸಿಚುವೇಷನಲ್ಲಿ ಏನೇನು ಯಾವ ರೀತಿಯಲ್ಲಿ ನಾವೆಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಮುಂದೆಗೆ ಯಾವ ರೀತಿಯಲ್ಲಿ ನಾವು ಏನಾನ ತೀವ್ರ ಪರಿಣಾಮಗಳು ಬೀಳಿದ್ರೇನು ನಾವು ಯಾವ ರೀತಿಯಲ್ಲಿ ಮುಂದೆಗೆ ಹೋಗಬೇಕು ಅಂತ ಒಳ್ಳೆ ಸಜೆಷನ್ಸ್ ಕೊಟ್ಟವರು. ತಾವು ಹೇಳಿರೋ ಪ್ರಕಾರ ಪೆಟ್ರೋಲ್ ಕೊರತೆ ಏನೂ ಇಲ್ಲ, ಪೆಟ್ರೋಲ್ ಸರ್ಪ್ಲಸ್ ಇದೆ. ನಾವು ಈ ಯುದ್ಧ ವಾತಾವರಣದಲ್ಲಿನೂ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಪೆಟ್ರೋಲಿಯಂ ಮಂತ್ರಿಗಳು ಇಬ್ಬರೂ ಸೇರಿ ಯಾವುದೇ ರೀತಿಯಾದ ಭಾರ ಬೀಳಬಾರದು ಅಂತ ಗ್ರಾಹಕರಿಗೆ 10 ರೂಪಾಯಿ ಪೆಟ್ರೋಲ್ ಮೇಲೆ 10 ರೂಪಾಯಿ ಡೀಸೆಲ್ ಮೇಲೆ ಏನು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಇದೆಯೋ ಅದನ್ನು ಅವರೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.